Hi, hello everyone. This is Satish Kumar, working as Assistant Professor in Commerce, GFGC Mitigation. In this class, we are going to talk about negotiable instruments. Before that, we should have some background about the negotiable instrument. See, when a business transaction happens, it may be in the form of cash or it may be in the form of credit. ಯಾವಾಗ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಉದ್ಭವಿಸುತ್ತೋ ಆ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಕ್ಯಾಶ್ ರೂಪದಲ್ಲಿ ನಡೆಯಬಹುದು ಅಥವಾ ಕ್ರೆಡಿಟ್ ವ್ಯವಹಾರದ ಮೇಲೆ ಕೂಡ ಆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ನಡೆಯಬಹುದು. ಯಾವಾಗ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಕ್ಯಾಶ್ ವ್ಯವಹಾರದ ಮೇಲೆ ನಡೆಯುತ್ತೋ ದೆನ್ ದೇರ್ ಇಸ್ ನೋ ಪ್ರಾಬ್ಲಮ್ ಬಿಕಾಸ್ ಕ್ಯಾಶ್ ವಿಲ್ ಬಿ ಪೇಯ್ಡ್ ಆರ್ ಕ್ಯಾಶ್ ವಿಲ್ ಬಿ ರಿಸೀವ್ಡ್, ದಟ್ ಟ್ರಾನ್ಸಾಕ್ಷನ್ ವಿಲ್ ಬಿ ಕಂಕ್ಲೂಡೆಡ್. ಬಟ್ ವೆನ್ ದಿ ಟ್ರಾನ್ಸಾಕ್ಷನ್ ಹ್ಯಾಸ್ ಟೇಕನ್ ಪ್ಲೇಸ್ ಇನ್ ದಿ ಫಾರ್ಮ್ ಆಫ್ ಕ್ರೆಡಿಟ್, ದಟ್ ಮೀನ್ಸ್ ಯಾವಾಗ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಕ್ರೆಡಿಟ್ನ ಮೇಲೆ ನಡೆಯುತ್ತೋ ಅಥವಾ ಸಾಲದ ಮೇಲೆ ನಡೆಯುತ್ತೆ ಅಥವಾ ಬಾಕಿ ಮೇಲೆ ನಡೆಯುತ್ತೋ ಆಗ ಕೆಲವೊಂದು ಡಾಕ್ಯುಮೆಂಟೇಷನ್ ಬಳಕೆ ಆಗುತ್ತೆ, ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನು ನಾವು ಬಳಸಬೇಕಾಗುತ್ತೆ. ಸೊ ಅಂತ ಒಂದು ಸನ್ನಿವೇಶದಲ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ ದ ಟರ್ಮ್ ಕಾಲ್ಡ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಸೊ ಯಾವಾಗ ಒಂದು ಕ್ರೆಡಿಟ್ ವ್ಯವಹಾರ ನಡೆಯುತ್ತೋ ಅಥವಾ ಯಾವಾಗ ಒಂದು ಸಾಲದ ವ್ಯವಹಾರ ನಡೆಯುತ್ತೋ ಆಗ ಡಾಕ್ಯುಮೆಂಟೇಷನ್ ಅನ್ನು ನಾವು ಮಾಡಬೇಕಾಗುತ್ತೆ, ಡಾಕ್ಯುಮೆಂಟ್ಸ್ ಅನ್ನು ನಾವು ಬಳಸಬೇಕಾಗುತ್ತೆ. ಸೊ ಅಂತ ಒಂದು ಸಂದರ್ಭದಲ್ಲಿ ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ತಿಳ್ಕೋಬೇಕಾಗುತ್ತೆ. ಸೊ ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅನ್ನೋ ಕಾನ್ಸೆಪ್ಟು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಪ್ರಭಾವಿಯಾಗಿ ಬೆಳೀತಾ ಹೋಗ್ತಿದೆ. ಬಿಕಾಸ್ ಇನ್ ಮಾಡರ್ನ್ ಡೇಸ್ ಎವ್ರಿ ಟ್ರಾನ್ಸಾಕ್ಷನ್ ಆಲ್ಮೋಸ್ಟ್ 70% ಆಫ್ ದ ಟ್ರಾನ್ಸಾಕ್ಷನ್ಸ್ ಹ್ಯಾವ್ ಬೀನ್ ಟೇಕಿಂಗ್ ಪ್ಲೇಸ್ ಆನ್ ದಿ ಬೇಸಿಸ್ ಆಫ್ ಕ್ರೆಡಿಟ್. ಸಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನೋ ಇವಾಗ ಒಂದು ಬಳಕೆ ಏನಿದೆ ಅದು ಈ ಒಂದು ಮಾಡರ್ನ್ ಡೇಸಲ್ಲಿ ಅತಿ ಹೆಚ್ಚಾಗಿ ಬೆಳೀತಾ ಇದೆ. Because in the modern days, a number of credit transactions have been taking place every day and a number of negotiable instruments have been using every day. Especially in the modern commercial banks are taking undue advantage of these negotiable instruments. So negotiable instruments ಅನ್ನು ಬಳಕೆ ಮಾಡಿಕೊಂಡೆ ಕಮರ್ಷಿಯಲ್ ಬ್ಯಾಂಕ್ಸ್ ಅತಿ ಹೆಚ್ಚು ಪ್ರಾಫಿಟ್ ಅನ್ನು ಪಡೆಯುತ್ತಿರುವುದು ನಾವು ಇವಾಗ ಕಾಣ್ತಿದ್ದೀವಿ. Hence, it's a great need for every commerce graduate to know about negotiable instruments. ಸೊ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನೋದು ಕ್ರೆಡಿಟ್ ವ್ಯವಹಾರಗಳನ್ನು ನಡೆಸಿದಾಗ ಬಳಸ್ತಾರೆ. ಸೊ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದರೆ ಏನು ಮತ್ತು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸನ್ನು ಯಾವ ರೀತಿ ಬಳಸಬೇಕು ಮತ್ತು ಅದರಲ್ಲಿ ಏನೆಲ್ಲ ಕಾಂಪೊನೆಂಟ್ಸ್ ಬರುತ್ತೆ ಅನ್ನೋದನ್ನು ಈ ಒಂದು ಕ್ಲಾಸಲ್ಲಿ ನಾವು ಈಗ ನೋಡೋಣ. Now let us see what is negotiable instrument and how it has been defined. The term negotiable instrument has been defined in Section 13 of Negotiable Instrument Act 1881. According to Section 13 of Negotiable Instrument Act 1881, any promissory note, bills of exchange or cheque payable either to order or to the bearer. ಯಾವ ಒಂದು ಪ್ರಾಮಿಸರಿ ನೋಟು ಅಥವಾ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಥವಾ ಚೆಕ್ ಅದರ ಒಂದು ಪೇಮೆಂಟನ್ನು ಆ ಒಂದು ಇನ್ಸ್ಟ್ರೂಮೆಂಟಲ್ಲಿ ಪರ್ಟಿಕ್ಯುಲರ್ ವ್ಯಕ್ತಿಯ ಹೆಸರು ನೋಂದಾಯಿಸಿದರೆ ಆ ಒಂದು ಪರ್ಟಿಕ್ಯುಲರ್ ವ್ಯಕ್ತಿಗೆ ಪೇಮೆಂಟ್ ಮಾಡುವಂಥದ್ದು, ಅಥವಾ ಆ ಒಂದು ವ್ಯಕ್ತಿಯ ಆದೇಶದ ಮೇರೆಗೆ ಅಥವಾ ಆ ಒಂದು ವ್ಯಕ್ತಿಯ ಒಂದು ಸನ್ನಿವೇಶ ಇಲ್ಲ ಅಂದರೆ ಆ ಒಂದು ಇನ್ಸ್ಟ್ರೂಮೆಂಟು ಬೇರೆ ಇನ್ಸ್ಟ್ರೂಮೆಂಟ್ ಆಗಿದ್ರೆ ಅಂತ ಒಂದು ಸನ್ನಿವೇಶದಲ್ಲಿ ಆ ಒಂದು ಬೇರೆ ಇನ್ಸ್ಟ್ರೂಮೆಂಟನ್ನು ಯಾರು ತಂದಿರ್ತಾರೋ ಆ ವ್ಯಕ್ತಿಗೆ ಪೇಮೆಂಟ್ ಮಾಡೋದು, ಅದೇ ಅದರ ಅರ್ಥ. ಅಂದರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಚೆಕ್ ಆಗಲಿ, ಪ್ರಾಮಿಸರಿ ನೋಟ್ ಆಗಲಿ ಅಥವಾ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆಗಲಿ ಅದೇನಾದರೂ ಆರ್ಡರ್ ಇನ್ಸ್ಟ್ರೂಮೆಂಟ್ ಆಗಿದ್ದಾಗ ಆ ಒಂದು ಪರ್ಟಿಕ್ಯುಲರ್ ವ್ಯಕ್ತಿ ಆ ಒಂದು ಇನ್ಸ್ಟ್ರೂಮೆಂಟಲ್ಲಿ ಯಾವ ಪರ್ಟಿಕ್ಯುಲರ್ ವ್ಯಕ್ತಿ ಹೆಸರಿತ್ತೋ ಆ ಒಂದು ವ್ಯಕ್ತಿಗೆ ಅದರ ಪೇಮೆಂಟ್ ಮಾಡುವಂಥದ್ದು, ಅಥವಾ ಇನ್ ಕೇಸ್ ಅದು ಏನಾದರೂ ಬೇರೆ ಇನ್ಸ್ಟ್ರೂಮೆಂಟ್ ಆಗಿದ್ದಾಗ ಆ ಬೇರೆ ಇನ್ಸ್ಟ್ರೂಮೆಂಟ್ ಕೇಸಲ್ಲಿ ಯಾವ ಒಂದು ವ್ಯಕ್ತಿ ಆ ಒಂದು ಇನ್ಸ್ಟ್ರೂಮೆಂಟನ್ನು ತಂದಿರ್ತಾನೋ ಅಂತ ಒಂದು ವ್ಯಕ್ತಿಗೆ ಆ ಒಂದು ಇನ್ಸ್ಟ್ರೂಮೆಂಟ್ನ ಅಮೌಂಟನ್ನು ಪೇ ಮಾಡುವಂಥದ್ದು, ಅದನ್ನೇ ಇಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಇದು ಸೆಕ್ಷನ್ 13ನಲ್ಲಿ ಡಿಫೈನ್ ಮಾಡಿದ್ದಾರೆ. But this definition is not enough for the sake of understanding. ಇಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅನ್ನು ಇನ್ನೂ ಅಕ್ಯುರೇಟ್ ಆಗಿ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಅದರ್ ಡೆಫಿನೇಷನ್ಸ್ ಅನ್ನು ನಾವು ಕಾಣಬೇಕಾಗುತ್ತೆ. ಸೊ ಹಿಯರ್ ಐ ಹ್ಯಾವ್ ಕೋಟೆಡ್ ಒನ್ ಮೋರ್ ಡೆಫಿನೇಷನ್. ಎನಿ ಇನ್ಸ್ಟ್ರೂಮೆಂಟ್ whose property can be easily transferable from one person to other person by mere delivery or with endorsement and delivery, so that the bona fide holder will get a valid title of that instrument, of that property. So such kind of instrument, such kind of document is called as negotiable instrument. That means any document whose property, ಯಾವ ಒಂದು ಡಾಕ್ಯುಮೆಂಟು ಅದರಲ್ಲಿ ಒಂದು ಪ್ರಾಪರ್ಟಿ ಟೈಟಲ್ಸ್ ಇರುತ್ತೋ, ಆ ಪ್ರಾಪರ್ಟಿ ಓನರ್ಶಿಪ್ ಇರುತ್ತೋ ಯಾವ ಒಂದು ಡಾಕ್ಯುಮೆಂಟಲ್ಲಿ, ಅಂಥ ಒಂದು ಓನರ್ಶಿಪ್ಪನ್ನು ಆ ಒಂದು ಡಾಕ್ಯುಮೆಂಟ್ನ ಓನರ್ಶಿಪ್ಪನ್ನು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಬೈ ಮಿಯರ್ ಡೆಲಿವರಿ
ಕೇವಲ ಆ ಒಂದು ಡಾಕ್ಯುಮೆಂಟನ್ನು ಹಸ್ತಾಂತರಿಸುವ ಮುಖಾಂತರ ಟ್ರಾನ್ಸ್ಫರ್ ಮಾಡಬಹುದಾದರೆ ಅಂತ ಒಂದು ಡಾಕ್ಯುಮೆಂಟನ್ನು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಅಥವಾ ಆ ಒಂದು ಡಾಕ್ಯುಮೆಂಟನ್ನು ಎಂಡೋರ್ಸ್ಮೆಂಟ್ ಮಾಡಿ ಜೊತೆಗೆ ಆ ಒಂದು ಡಾಕ್ಯುಮೆಂಟನ್ನು ಹಸ್ತಾಂತರ ಮಾಡೋ ಮುಖಾಂತರ ಆ ಒಂದು ಅಸೆಟ್ ರೈಟನ್ನು ಅಥವಾ ಒಂದು ಪ್ರಾಪರ್ಟಿ ರೈಟ್ಸನ್ನು ನಾವು ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಶಿಫ್ಟ್ ಮಾಡೋಕ್ಕೆ ಸಾಧ್ಯ ಇದ್ರೆ ಅಂತ ಒಂದು ಡಾಕ್ಯುಮೆಂಟನ್ನು ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. To sum up in a clear way and in a simple manner, a negotiable instrument is nothing but any document which transfers the ownership of a particular asset from one person to other person. Such kind of document is called as negotiable instrument. ಯಾವ ಒಂದು ಡಾಕ್ಯುಮೆಂಟ್ ಒಂದು ಪರ್ಟಿಕ್ಯುಲರ್ ಅಸೆಟ್ ನ ಓನರ್ಶಿಪ್ ಅನ್ನ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹಸ್ತಾಂತರ ಮಾಡುತ್ತೋ, ಟ್ರಾನ್ಸ್ಫರ್ ಮಾಡುತ್ತೋ ಅಂತ ಒಂದು ಡಾಕ್ಯುಮೆಂಟ್ ಅನ್ನು ನಾವು negotiable instrument ಅಂತ ಕರಿತೀವಿ. Now let us see a few examples of negotiable instruments. Firstly, bills of exchange, promissory note and check. These are the best examples for the negotiable instruments. Let us see one by one all these things. Of course, these things will be covered in the upcoming sessions. But now, to sum up, let's see the meaning parts of all these things. Check ಅಂದ್ರೆ ಏನು, promissory note ಅಂದ್ರೆ ಏನು, bills of exchange ಅಂದ್ರೆ ಏನು, ಈಗ ಈ ಒಂದು ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. Of course, ಈ ಒಂದು ಕಂಟೆಂಟ್ಸ್ ಅಪ್ಕಮಿಂಗ್ ಸೆಷನ್ಸ್ ಅಲ್ಲಿ ಪುನಃ ನಾವು ಕಂಪ್ಲೀಟ್ ಆಗಿ ಇನ್ ಡೆಪ್ತ್ ಆಗಿ ನಾವು ಸ್ಟಡಿ ಮಾಡೋಣ. ಮೊದಲನೇದಾಗಿ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂದ್ರೆ ಏನು? ಲೆಟ್ ಅಸ್ ಸಿ. Bills of exchange is nothing but it's a negotiable instrument which binds a particular person to pay a certain sum of money to a particular person, either on his order or at a predetermined date. ಸೊ ಇಲ್ಲಿ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂದ್ರೆ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಈ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕಾಮನ್ ಆಗಿ ರಿಟರ್ನ್ ಫಾರ್ಮ್ ಅಲ್ಲಿ ಇರುತ್ತೆ. ಅಂಡ್ ಇಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಆರ್ಡರ್ ಮಾಡ್ತಾನೆ, ಈ ಒಂದು ಅಮೌಂಟನ್ನು ಈ ಒಂದು ವ್ಯಕ್ತಿಗೆ ಈ ಒಂದು ಡೇಟ್ ದಿನ ಅಥವಾ ಇದಕ್ಕಿಂತ ಮುಂಚೆ ಪೇ ಮಾಡುವಂತ ಆರ್ಡರ್ ಮಾಡ್ತಾನೆ. ಸೊ ಅಂತ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಗೆ ನಾವೇನಂತ ಕರಿತೀವಿ? ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ದೆನ್ ವಾಟ್ ಅಬೌಟ್ ಪ್ರಾಮಿಸರಿ ನೋಟ್? ಸಿ, ಪ್ರಾಮಿಸರಿ ನೋಟ್ ಈಸ್ ಆಲ್ಸೋ ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ in which one party is going to promise to other party saying that I am going to pay this amount to this party on this date. Of course, it is unconditional promise. ಸೊ ಪ್ರಾಮಿಸರಿ ನೋಟ್ ಅಂದರೆ ಇದೊಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಈ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಪ್ರಾಮಿಸ್ ಮಾಡ್ತಾನೆ, ಅನ್ಕಂಡೀಷನಲ್ ಪ್ರಾಮಿಸ್ ಅನ್ನು ಮಾಡ್ತಾನೆ. ಏನಂತ? ನಾನು ಈ ಅಮೌಂಟ್ ಅನ್ನ ಈ ವ್ಯಕ್ತಿಗೆ ಈ ಒಂದು ದಿನ ಪೇ ಮಾಡ್ತೀನಿ ಅಥವಾ ಇದಕ್ಕಿಂತ ಮುಂಚಿತವಾಗಿ ಪೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡ್ತಾ ಸಿಗ್ನೇಚರ್ ಅನ್ನ ಹಾಕ್ತಾನೆ. ಅಫ್ಕೋರ್ಸ್ ಅದಕ್ಕೆ ಸ್ಟಾಂಪ್ ಡ್ಯೂಟಿ ಇರುತ್ತೆ, ಅದೆಲ್ಲ ಮಾಡಿ ಅವರು ಪ್ರಾಮಿಸ್ ಅನ್ನ ಮಾಡ್ತಾರೆ. ಸೊ ಸಚ್ ಕೈಂಡ್ ಆಫ್ ಡಾಕ್ಯುಮೆಂಟ್ ಈಸ್ ಕಾಲ್ಡ್ ಆಸ್ ಪ್ರಾಮಿಸರಿ ನೋಟ್. ದೆನ್ ವಾಟ್ ಅಬೌಟ್ ಚೆಕ್? ಲೆಟ್ ಅಸ್ ಸಿ. See, check is nothing but it's a kind of bills of exchange drawn on a specified banker by the account holder, stating and directing the banker to pay a specified amount to a particular person on his order, or in case if it is a bearer instrument, to the bearer of instrument. ಸೊ ಚೆಕ್ ಅಂದರೆ ಒಂದು ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಈ ಬಿಲ್ಸ್ ಆಫ್ ಎಕ್ಸ್ಚೇಂಜನ್ನು ಅಕೌಂಟ್ ಹೋಲ್ಡರು ಬ್ಯಾಂಕ್ಗೆ ಡೈರೆಕ್ಟ್ ಮಾಡ್ತಾ ಬರೀತಾನೆ. ಯಾವ ರೀತಿ ಡೈರೆಕ್ಷನ್ ಕೊಡ್ತಾನೆ ಬ್ಯಾಂಕ್ಗೆ? ಸೊ ಈ ಒಂದು ಪರ್ಟಿಕ್ಯುಲರ್ ಪರ್ಸನ್ಗೆ ಇಷ್ಟು ಅಮೌಂಟನ್ನು ಕೊಡಿ, ಅಥವಾ ಇದೇನಾದರೂ ಬೇರರ್ ಇನ್ಸ್ಟ್ರೂಮೆಂಟ್ ಆಗಿದ್ರೆ, ಸಪೋಸ್ ಚೆಕ್ ಏನಾದರೂ ಬೇರೆ ಚೆಕ್ ಆಗಿದ್ರೆ, ಈ ಒಂದು ಅಮೌಂಟನ್ನು ಯಾರು ಈ ಚೆಕ್ಕನ್ನು ತರ್ತಾರೋ ಅಂತ ಒಬ್ಬ ಬೇರೆಯವ್ರಿಗೆ ಈ ಅಮೌಂಟನ್ನು ಕೊಡಿ ಅಂತ ಹೇಳ್ಬಿಟ್ಟು ಅಕೌಂಟ್ ಹೋಲ್ಡರು ಬ್ಯಾಂಕ್ಗೆ ಒಂದು ಆರ್ಡರನ್ನು ಮಾಡ್ತಾನೆ, ಒಂದು ರೈಟಿಂಗ್ ಫಾರ್ಮಲ್ಲಿ. ಸೊ ಅಂತ ಒಂದು ರಿಟರ್ನ್ ಡಾಕ್ಯುಮೆಂಟನ್ನೇ ನಾವಿಲ್ಲಿ ಚೆಕ್ ಅಂತ ಕರಿತೀವಿ. ಅಫ್ಕೋರ್ಸ್ ಈ ಒಂದು ಚೆಕ್ಕಲ್ಲಿ ಆರ್ಡರ್ ಚೆಕ್ಕು, ಬೇರರ್ ಚೆಕ್ಕು, ಇದರ ಏನರ ಟೈಪ್ಸ್ ಅವೈಲೇಬಲ್. ಸೊ ಅಫ್ಕೋರ್ಸ್ ಆ ಚೆಕ್ಕನ್ನು ಯಾವ ರೀತಿ ಬರೀಬೇಕು, ಹೌ ವಾಟ್ ಪ್ರಿಕಾಷನ್ಸ್ ಟು ಬಿ ಟೇಕನ್ ಬೈ ದಿ ಅಕೌಂಟ್ ಹೋಲ್ಡರ್ ಅನ್ನೋದನ್ನು ನಾವು ನೆಕ್ಸ್ಟ್ ಅಪ್ಕಮಿಂಗ್ ಸೆಷನ್ಸಲ್ಲಿ ನಾವು ಅದನ್ನು ನೋಡ್ತೀವಿ. Keep in mind, bills of exchange, promissory note and checks are the best examples of negotiable instrument, but the Indian currency notes cannot be treated as negotiable instruments, which is clearly mentioned in section 21 of Indian Currency Act.